ಇನ್ನು ಜೆ ಡಿ ಎಸ್ ಅದು ಬಗೆಹರಿಯದ ರಗಳೆ. ಯಾಕಂದರೆ ಎಲ್ಲೋ ಒಂದು ಕಡೆಗೆ ಶಾಸಕರೇ ಪಕ್ಷ ಬಿಟ್ಟು ಹೋಗ್ಬಿಡ್ತಾರೆ ಅನ್ನುವಂಥ ಭಯ ಕೂಡ ಇದೆ, ಭೀತಿ ಕೂಡ ಇದೆ. ಹೀಗಾಗಿನೇ ದೊಡ್ಡ ಗೌಡರು ಎಂಟ್ರಿ ಕೊಟ್ಟಿದ್ದಾರೆ ಅಖಾಡಕ್ಕೆ. ಈಗಾಗಲೇ ಕೈ ನಾಯಕರ ಸಂಪರ್ಕದಲ್ಲಿ ದಳ ಶಾಸಕರಿದ್ದಾರೆ. ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಲಿಕ್ಕೆ ಕರೆದಂಥ ಸಭೆಯಲ್ಲಿ ಆಪರೇಷನ್ ಕಾಂಗ್ರೆಸ್ ಬಗ್ಗೆ ಕೂಡ ಚರ್ಚೆ ಮಾಡಿದ್ದಾರೆ. ದೊಡ್ಡಗೌಡರು ಒಂದಿಷ್ಟು ಸಂಗತಿಗಳನ್ನು ಮಾತಾಡಿದ್ದಾರೆ. ಕುಮಾರಸ್ವಾಮಿ ಒಂದಿಷ್ಟು ಧೈರ್ಯ ತುಂಬುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಶೀಘ್ರದಲ್ಲೇ ಒಳ್ಳೆಯ ದಿನ ಬರುತ್ತೆ, ಆತಂಕ ಬೇಡ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಪಕ್ಷವನ್ನು ಮುಗಿಸ್ಲಿಕ್ಕೆ ಹುನ್ನಾರ ನಡೀತಾ ಇದೆ ಅಂತ ಕುಮಾರಸ್ವಾಮಿ ಹೇಳಿರೋದು ನೋಡಿ. ದೇವೇಗೌಡರು ಇಂಥ ಇಳಿ ವಯಸ್ಸಲ್ಲಿ ಈ ರೀತಿ ಪಕ್ಷ ಉಳಿಸೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರಲ್ಲ, ಮೆಚ್ಚಬೇಕು. ಅವ್ರ ಕಣಕಣದಲ್ಲೂ ರಾಜಕೀಯ ಇದೆ ನೋಡಿ. ಜೊತೆಗೆ ಈ ನಾಯಕರುಗಳದ್ದು ಏನಪ್ಪ ಒಂದು ಸಮಸ್ಯೆ ಅಂತಂದರೆ, ಈಗ ಜಿ ಟಿ ದೇವೇಗೌಡರು ಏನೋ ಇದಕ್ಕೆ ವೇದಿಕೆಯಲ್ಲಿ ನಿಂತ್ಕೊಂಡು ಏನೋ ಮಾತಾಡಿದ್ರು. ಹೋಗಬೇಕು, ಪರ್ಸ್ನಲ್ಲಾಗಿ ಮಾತಾಡಬೇಕು. ಏನು ಮಾತಾಡಿದ್ರೆ ಬಗೆಹರಿಲ್ಲದಾರಂಥದ್ದು ಯಾವುದಾರ ಇದೆಯಾ ಜಗತ್ತಲ್ಲಿ? ಬಗೆಹರಿಯೋದೇ ಇಲ್ಲಪ್ಪ ಮಾತಿಂದ ಅನ್ನುವಂಥದ್ದು ಯಾವುದಾರ ಇದೆಯಾ ಜಗತ್ತಲ್ಲಿ? ಇಲ್ಲ ತಾನೇ, ಇಲ್ಲ. ಅವರ ಅಹಂ ಅವರಿಗೆ, ಇವರ ಅಹಂ ಇವರಿಗೆ. ನಾನು ಯಾಕೆ ಅವ್ರ ಹತ್ರ ಮಾತಾಡಬೇಕು ಅಂತ, ಅವ್ರು ಯಾಕೆ ನಮ್ಮ ಹತ್ರ ಮಾತಾಡಬೇಕು ಅಂತ, ಈ ರೀತಿ. ಜಿ ಎಸ್ ಶಿವರುದ್ರಪ್ಪನವರು ಭಾಳ ಒಂದು ಅದ್ಭುತವಾಗಿ ಮಾತಾಡ್ತಾರೆ. ಹತ್ತಿರವಿದ್ದು ದೂರ ನಿಲ್ಲುವೆವು ನಮ್ಮ ಅಹಮ್ಮಿನ ಕೋಟೆಯಲ್ಲಿ. ರಾಜಕಾರಣಕ್ಕಿದು ಬೆಸ್ಟ್ ಎಕ್ಸಾಂಪಲ್. ಇನ್ನು ನಿಖಿಲ್ ಕುಮಾರಸ್ವಾಮಿಗೆ ರಾಜ್ಯಾಧ್ಯಕ್ಷ ಪಟ್ಟ ಕಟ್ಟಬೇಕು ಅಂತ ನಿಖಿಲ್ ಕುಮಾರಸ್ವಾಮಿ ಬಹಳಷ್ಟು ಸಂದರ್ಭಗಳಲ್ಲಿ ಅಗ್ನಿ ಪರೀಕ್ಷೆಗೆ ಒಳಗಾಗಿದ್ದಾರೆ. 3 ಚುನಾವಣೆಯಲ್ಲಿ ಗೆದ್ದಿಲ್ಲ, ಪ್ರಶ್ನೆ ಬೇರೆ. ಮುಂದಿನ ಚುನಾವಣೆಗಳನ್ನು ದೃಷ್ಟಿಯಲ್ಲಿಟ್ಟುಕೊಂಡು, ಪಂಚಾಯತ್ ಚುನಾವಣೆಗಳನ್ನು ದೃಷ್ಟಿಯಲ್ಲಿಟ್ಟುಕೊಂಡು, ಪಕ್ಷವನ್ನು ಸಂಘಟಿಸುವ ವಿಚಾರವನ್ನು ದೃಷ್ಟಿಯಲ್ಲಿಟ್ಟುಕೊಂಡು ರಾಜ್ಯಾಧ್ಯಕ್ಷರ ಚುನಾವಣೆ ನಡೆಸಬೇಕು ಅಂತ ಯೋಚನೆ ಮಾಡಲಾಗ್ತಾ ಇದೆ. ನಿಖಿಲ್ ಕುಮಾರಸ್ವಾಮಿ ಅವರನ್ನ ಕಣಕ್ಕಿಳಿಸ್ತಾರೆ. ಇನ್ನೇನು ಇವ್ರದೇ ನಿರ್ಧಾರ, ಅದೇನು ಭಾಳ ಕಷ್ಟಕರ ಅಂತೇನು ಅನಿಸಲ್ಲ ನನಗೆ. ಇವರೇನಾದರೂ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಮನಸ್ಸು ಮಾಡಿದ್ರೆ ಅಲ್ಲಿಗೆ ನಿಖಿಲ್ ಕುಮಾರಸ್ವಾಮಿ ಅಧ್ಯಕ್ಷರಾದಂಗೆನೇ. ಸಂಗತಿ ಅದಲ್ಲ ಬಿಡಿ. ಯಾಕಂದರೆ ಒಂದು ಕಡೆಗೆ ಯಾರೂ ಕಾಂಪಿಟೇಟರ್ಸ್ ಇಲ್ಲ. ಇನ್ನು ದೇವೇಗೌಡರು ಕುಟುಂಬದ ಕೈನಲ್ಲಿದ್ದಂಥ ಸಂದರ್ಭದಲ್ಲೇ ಪಕ್ಷದ ಸ್ಥಿತಿ ಈ ರೀತಿ ಅಂತಂದರೆ, ಇನ್ನು ಅವ್ರ ಕುಟುಂಬದವರಿಂದ ಕೈ ತಪ್ಪು ಹೋಯಿತು ಅಂತಂದರೆ ಇನ್ನೇನು ಕತೆ? ಇದು ಕೂಡ ಇದೆ. ಇನ್ನು ಆ ಕಡೆ ನೋಡಿದ್ರೆ ರೇವಣ್ಣವ್ರ ಮಕ್ಕಳು. ರೇವಣ್ಣ ಅಷ್ಟಾಗಿ ಹೆಚ್ಚೆಚ್ಚು ಈ ಪಕ್ಷದ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ತಾ ಇಲ್ಲ. ಇನ್ನು ಅವ್ರ ಮಕ್ಕಳದ್ದು ಬಿಡಿ, ಅವ್ರ ಮಕ್ಕಳದ ಕಥೆನೇ ಬೇರೆ. ಸೊ ಇಂಥ ಸಂದರ್ಭದಲ್ಲಿ ಏನು, ಹೀಗಾದರೂ ಮಾಡಿ ಪಕ್ಷವನ್ನು ಮತ್ತೆ ಎಬ್ಬಿಸಿ ನಿಲ್ಲಿಸಬೇಕು. ಇರೋದರಲ್ಲೇ ಒಂದಷ್ಟು ಒಗ್ಗಟ್ಟನ್ನು ಕಾಪಾಡಬೇಕು. ಇನ್ಯಾರ್ದೋ ಬಾಯಿಗೆ ತುತ್ತಾಗೋದಕ್ಕಿಂತ ಮೊದಲು ಒಂದಷ್ಟು ಜಾಗೃತಿ ಮೂಡಿಸಬೇಕು. ಈ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಬನ್ನಿ, ನಮ್ಮ ಪ್ರತಿನಿಧಿ ಸುನಿಲ್ ಈಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸುನಿಲ್, ಏನು ನಡೀತಿದೆ ಜೆ ಡಿ ಎಸ್ನಲ್ಲಿ? ಈ ಹೋಲಿ ನಿನ್ನೆ ನಡೆದಂಥ ದೇವೇಗೌಡರ ಮಾತಾಗಿರ್ಬೋದು, ಈ ಧೈರ್ಯ ತುಂಬಿದಂಥ ಎಚ್ ಡಿ ಕುಮಾರಸ್ವಾಮಿ ಅವರ ಮಾತುಗಳಾಗಿರ್ಬೋದು, ಸೊ ಇವೆಲ್ಲವೂ ಕೂಡ ಏನಾದರೂ ಪರಿಣಾಮ ಬೀರ್ಬೋದಾ? ಏನು ನಡೀತಾ ಇದೆ? ರಂಗನಾಥ್, ಪ್ರಮುಖವಾಗಿ ಈಗಾಗಲೇ ಆಪರೇಷನ್ ಕಾಂಗ್ರೆಸ್ ಬಗ್ಗೆ ಈಗಾಗಲೇ ಕಾಂಗ್ರೆಸ್ ನಾಯಕರೇ ಪದೇ ಪದೇ ಉಚ್ಚಾರವನ್ನ ಮಾಡ್ತಾ ಇದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ಶಾಸಕರನ್ನು ಹಿಡಿದಿಟ್ಕೊಳ್ಳೋ ಬಗ್ಗೆ ನಿನ್ನೆ ಸಭೆಯಲ್ಲಿ ಪ್ರಮುಖವಾಗಿ ಒಂದಷ್ಟು ಚರ್ಚೆ ಆಗತ್ತೆ. ಪ್ರಮುಖವಾಗಿ ಕುಮಾರಸ್ವಾಮಿ ಅವರು ಕೂಡ ಒಂದಷ್ಟು ಶಾಸಕರಿಗೆ ಧೈರ್ಯ ತುಂಬುವಂತ ಕೆಲಸವನ್ನು ಕೂಡ ಮಾಡ್ತಾರೆ. ಯಾರು ಆತಂಕಕ್ಕೆ ಒಳಗಾಗ್ಬೇಡಿ, ಒಳ್ಳೆಯ ದಿನ ಶೀಘ್ರದಲ್ಲೇ ಬರುತ್ತೆ. ಈಗಾಗಲೇ ಕಾಂಗ್ರೆಸ್ ನಲ್ಲಿ ಯಾರು ಆಪರೇಷನ್ ನಾವು ಜೆಡಿಎಸ್ ಇಂದ ಸಾಕಷ್ಟು ಜನ ಬರ್ತಾರೆ ಅನ್ನೋ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ಅಡ್ಜಸ್ಟ್ಮೆಂಟ್ ಪೊಲಿಟಿಕ್ಸ್ ಮಾಡ್ತಾ ಇದ್ದಾರೆ ಅನ್ನೋದು ಒಂದು ವಾಗ್ದಾಳಿಯನ್ನು ಕೂಡ ಸಭೆಯಲ್ಲಿ ನಡೆಸಿದೆ. ಅದಾದ್ಮೇಲೆ ದೇವೇಗೌಡರು ಕೂಡ ಕುಮಾರಸ್ವಾಮಿ ಅವರನ್ನು ಟಾರ್ಗೆಟ್ ಮಾಡಿಸಿ ಈ ಒಂದು ಪಕ್ಷವನ್ನು ಮುಗಿಸುವಂತ ಪ್ರಯತ್ನ ನಡೀತಾ ಇದೆ. ಅದ್ಯಾವುದೇ ಕಾರಣಕ್ಕೂ ಆಗಲ್ಲ ಅನ್ನೋ ಒಂದು ಧೈರ್ಯ ಮತ್ತು ಭರವಸೆಯನ್ನ ಶಾಸಕರಿಗೆ ತುಂಬುವಂತ ಕೆಲಸವನ್ನು ಕೂಡ ಮಾಡ್ತಾರೆ. ಅದಾದ ನಂತರದಲ್ಲಿ ಈಗಾಗಲೇ ಪಕ್ಷ ಸಂಘಟನೆ ವಿಚಾರವೂ ಕೂಡ ನಿಖಿಲ್ ಅವರನ್ನ ರಾಜ್ಯಾಧ್ಯಕ್ಷ ಮಾಡಬೇಕು ಅಂತ ಹೇಳೋ ಒಂದು ಒತ್ತಡವೂ ಕೂಡ ಶಾಸಕರನ್ನ ಕೇಳಬೇಕು. ಆ ಒಂದು ನಿಟ್ಟಿನಲ್ಲಿ ಸಭೆಯನ್ನು ನಡೆಸಿ ಮುಂದಿನ ಚುನಾವಣೆಯ ಮುಖಾಂತರ ಆಯ್ಕೆ ಮಾಡೋಣ ಅನ್ನೊಂದು ಸಂದೇಶವನ್ನ ಕೊಡ್ತಾರೆ. ಆದ್ರೆ ಈಗಾಗಲೇ ಆಪರೇಷನ್ ಕಾಂಗ್ರೆಸ್ ಬಗ್ಗೆ ಸಾಕಷ್ಟು ಚರ್ಚೆ ನಡೀತಾ ಇರುವ ಹಿನ್ನೆಲೆಯಲ್ಲಿ ಶಾಸಕರನ್ನ ಹಿಡಿದಿಟ್ಟುಕೊಳ್ಳುವ ಒಂದು ಕೆಲಸವನ್ನು ಕೂಡ ಈಗಾಗಲೇ ಜೆಡಿಎಸ್ ನಾಯಕರು ಮಾಡ್ತಾ ಇದ್ದಾರೆ. ಎಲ್ಲೊಂದ್ ಕಡೆ ಅವರಿಗೂ ಕೂಡ ಒಂದ್ ರೀತಿ ಆತಂಕ ಕೂಡ ಇದೆ. ಇರುವಂತ ಶಾಸಕರನ್ನ ಸೆಳೆಯುವಂತ ಪ್ರಯತ್ನ ದೊಡ್ಡ ಮಟ್ಟಿಗೆ ಡಿ ಕೆ ಬ್ರದರ್ಸ್ ಆಗ್ಬೋದು, ಕಾಂಗ್ರೆಸ್ ನಾಯಕರು ಕೂಡ ಮಾಡ್ತಾರೆ. ಇದರಿಂದ ಪಕ್ಷಕ್ಕೆ ಸಾಕಷ್ಟು ಹಿನ್ನಡೆ ಆಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ನಿನ್ನಿನ ಸಭೆಯಲ್ಲಿ ಪ್ರಮುಖವಾಗಿ ಶಾಸಕರಿಗೆ ಧೈರ್ಯ ತುಂಬುವಂಥದ್ದು ಮತ್ತೆ ಏನು ಆಗಲ್ಲ ಅನ್ನೋ ಸಂದೇಶವನ್ನು, ಒಗ್ಗಟ್ಟಿನ ಮಂತ್ರವನ್ನು ಕೂಡ ಜಪಿಸಿರುವಂಥದ್ದು. ರಂಗನಾಥ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.